ಇನ್ನು ಎನ್ಐಎ ತನಿಖೆ ವೇಳೆ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಈ ದಾಳಿಯಲ್ಲಿ 7 ಉಗ್ರರು ಭಾಗಿಯಾಗಿರುವ ಶಂಕೆ. ಮೊದಲು 4 ಅನ್ಲಾಗ್ತಾ ಇತ್ತು, ನಂತರ 5 ಜನ ಅಂತಿದ್ರು. ಆದರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ದಾಳಿಯಲ್ಲಿ 7 ಉಗ್ರರು ಭಾಗಿಯಾಗಿದ್ದಾರೆ. ಎಲ್ಲರೂ ಬಾಡಿ ಕ್ಯಾಮ್ ಬಳಸಿದ್ರು ಈ ಭಯೋತ್ಪಾದಕರು. ಪ್ರವೇಶ, ನಿರ್ಗಮನ ದ್ವಾರ ಎಲ್ಲೆಡೆ ಪರಿಶೀಲನೆ ಮಾಡಲಾಯಿತು. ಸಿಸಿ ಕ್ಯಾಮೆರಾ ದೃಶ್ಯವನ್ನು ವಶಕ್ಕೆ ಪಡೆದಿದೆ ಎನ್ಐಎ. ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ, ಗುಜರಾತ್, ಪಶ್ಚಿಮ ಬಂಗಾಳದ ಪ್ರವಾಸಿಗರೇನೋ ತೆರಳಿ ಮೃತರಾದರು. ಆ ಮೃತರ ಸಂಬಂಧಿಕರ ವಿಚಾರಣೆ ನಡೆಸಲಾಗಿದೆ. ಅಂದ್ರೆ ಪ್ರತ್ಯಕ್ಷದರ್ಶಿಗಳಿಂದ ಉಗ್ರರ ಬಗ್ಗೆ ಸಕಲ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಅದರ ಆಧಾರದ ಮೇಲೆ ಹಲವು ಮಾಹಿತಿಗಳು ಬಯಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಶಂಕೆ ವ್ಯಕ್ತವಾಗಿರೋದು ಈ ದಾಳಿಯಲ್ಲಿ ಭಾಗಿಯಾಗಿರುವಂತಹ ಉಗ್ರರ ಸಂಖ್ಯೆ 7 ಎನ್ನುವುದು. 7 ಮಂದಿ ಉಗ್ರರು ನರಮೇಧ ನಡೆಸಿದ್ರು ಪಹಲ್ಗಾಮ್ನಲ್ಲಿ. ಎನ್ಐಎ ತನಿಖೆ ವೇಳೆ ಬಹಿರಂಗವಾದಂತಹ ಸ್ಫೋಟಕ ಮಾಹಿತಿ ಇದು. ಈಗಾಗಲೇ ಈ ದಾಳಿಗೆ ಬಲಿಯಾದಂತಹ ಮೃತ ವ್ಯಕ್ತಿಯ ಕುಟುಂಬಸ್ಥರನ್ನ ಈಗಾಗಲೇ ಅವರನ್ನ ವಿಚಾರಣೆ ನಡೆಸಲಾಗಿದೆ. ಪ್ರತ್ಯಕ್ಷವಾಗಿ ಅವರು ಏನೇನು ಕಂಡ್ರು, ಎಷ್ಟು ಜನರನ್ನು ಕಂಡ್ರು, ಯಾರವರು, ಹೇಗೆ ದಾಳಿ ನಡೀತು, ಯಾರ್ಯಾರಿದ್ರು, ಎಲ್ಲ ಮಾಹಿತಿಯನ್ನು ಪಡೆಯಲಾಗಿದೆ.